ಹೇಳಿದ್ದಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್. ಬಾಂಗ್ಲಾದೇಶಗಳಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವ ಹಿಂಸಾಚಾರವನ್ನ ವಿರೋಧಿಸಿ ನವದೆಹಲಿಯಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ದೆಹಲಿಯಲ್ಲಿರುವ ಬಾಂಗ್ಲಾದೇಶ ಹೈಕಮಿಷನ್ ಕಚೇರಿ ಮುಂಭಾಗ ಹಿಂದೂಗಳ ಆಕ್ರೋಶದ ಕಟ್ಟೆ ಒಡೆದಿದೆ. ಬಾಂಗ್ಲಾದೇಶದ ಯೂನಿಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಬಾಂಗ್ಲಾದೇಶದ ವಿರುದ್ಧ ಕ್ರಮಕ್ಕೆ ಹಿಂದೂಗಳು ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸಾವಿರಾರು ಹಿಂದೂಗಳಿಂದ ಬೇಡಿಕೆಯನ್ನ ಸಲ್ಲಿಸಲಾಗ್ತಾ ಇದೆ. ದೆಹಲಿಯಲ್ಲಿ ಸಾವಿರಾರು ಹಿಂದೂಗಳಿಂದ ಭಾರೀ ರೋಷಾವೇಶ ವ್ಯಕ್ತಪಡಿಸಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಾಂಗ್ಲಾದೇಶ ಹೈಕಮಿಷನ್ ಕಚೇರಿ ಮುಂಭಾಗದಲ್ಲಿ ಸಾವಿರಾರು ಹಿಂದೂಗಳು ಜಮಾವಣೆಗೊಂಡಿದ್ದಾರೆ. ಟಿಪ್ಪು ಚಂದ್ರ ದಾಸ್ ಬಾಂಗ್ಲಾದೇಶದಲ್ಲಿ ಬರ್ಬರವಾಗಿ ಹತ್ಯೆಗೀಡಾದ ಹಿಂದೂ. ಕೇವಲ ಹಿಂದೂ ಅನ್ನೋ ಕಾರಣಕ್ಕೆ ಆತ ಬಾಂಗ್ಲಾದೇಶಿ ಪ್ರಜೆಯಾಗಿದ್ರೂ ಕೂಡ ಆತ ಹಿಂದೂ ಅನ್ನೋ ಕಾರಣಕ್ಕೆ ಆತನನ್ನ ಬರ್ಬರವಾಗಿ ಸಾಮೂಹಿಕವಾಗಿ ಥಳಿಸಿ ಎಳೆದಾಡಿ ಮರಕ್ಕೆ ಆತನ ಡೆಡ್ ಬಾಡಿಯನ್ನ, ಆತನ ಮೃತ ಶರೀರವನ್ನ ಕಟ್ಟಿ ಬೆಂಕಿಗೆ ಆಹುತಿಯನ್ನ ನೀಡಲಾಗಿತ್ತು. ಕೇವಲ ಇದೊಂದು ಘಟನೆ ಮಾತ್ರವಲ್ಲ, ನಿರಂತರವಾಗಿ ಕಳೆದ ಜುಲೈನಿಂದ ಯಾವಾಗ ಬಾಂಗ್ಲಾದೇಶದಲ್ಲಿ ಈ ರಾಜಕೀಯ ಅಸ್ಥಿರತೆ ನಿರ್ಮಾಣವಾಗಿದೆಯೋ ಆಗಿನಿಂದಲೂ ಕೂಡ ಡೆಲಿಬ್ರೇಟ್ ಅಟ್ಯಾಕ್, ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಹಿಂದೂಗಳ ಮನೆ, ಪರಿವಾರ ಎಲ್ಲದರ ಮೇಲೆ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಖಟ್ಟರ್ ಇಸ್ಲಾಂ ಪಂಥೀಯರಿಂದ ಅಟ್ಯಾಕ್ಗಳಾಗ್ತಾ ಇದೆ. ಹಾಗೆ ನೇರ ಧಮಕಿಯನ್ನ ಭಾರತದ ಕಡೆಗೆ ಒಡ್ಡಲಾಗ್ತಾ ಇದೆ. ಭಾರತವನ್ನ ಇಬ್ಬಾಗ ಮಾಡೋದಾಗಿ, ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈಶಾನ್ಯ ಭಾರತವನ್ನ ವಶಕ್ಕೆ ಪಡೆದುಕೊಳ್ಳೋದಾಗಿ ಬಾಂಗ್ಲಾದೇಶದಲ್ಲಿ ಕೆಲ ಕಟ್ಟರ್ಪಂಥೀಯ ಪ್ರತಿಭಟನಾಕಾರರು ಬಹಿರಂಗ ಧಮಕಿಗಳನ್ನ ಕೊಟ್ಟಿದ್ದಾರೆ. ಎಲ್ಲವನ್ನ ಖಂಡಿಸಿ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಭಾರತದ ಬಾಂಗ್ಲಾದೇಶ ಹೈಕಮಿಷನ್ ಕಚೇರಿ ಮುಂಭಾಗದಲ್ಲಿ. ये सभी बजरंग दल के साथी सभी पीछे आए, वाहन के पास आए सभी बजरंग दल के साथी सभी का। अभी हमारे माननीय प्रांत अध्यक्ष जी यहाँ आने वाले हैं शीघ्र ही। ये सभी साथी कृपया पीछे आए, वाहन के पास आए बजरंग दल के सभी साथी। चलो मंच के पास, सभी कार्यकर्ता मंच के पास, चलो मंच के पास, बजरंग दल के सभी साथी मंच के पास आए। चलो भैया चलो भाई साहब, कोई भी असामाजिक तत्व हमारे मार्गदर्शन को खराब नहीं करना चाहिए। सारे कार्यकर्ता मंच के आसपास आओ, की जिम्मेदारी है। पीछे हटो, यहाँ मंच के पास आओ, बजरंग दल के सभी युवा यहाँ मंच के पास आओ। मंच के पास बजरंग दल के सभी साथी यहाँ मंच के पास आओ। चलो मंच के पास। हमारे मध्य में ಬಾಂಗ್ಲಾದೇಶದಲ್ಲಿರುವ ಯುನಿಸ್ ಸರ್ಕಾರ ಹಾಗೆ ಅದರ ನಿಷ್ಕ್ರಿಯತೆ, ಅದರಲ್ಲೂ ಹಿಂದೂಗಳ ಮೇಲಾಗ್ತಿರುವ ದೌರ್ಜನ್ಯದ ವಿರುದ್ಧ ಬಾಂಗ್ಲಾದೇಶದಲ್ಲಿ ಯಾವುದೇ ಕ್ರಮ ಆಗ್ತಿಲ್ಲ. ಹೀಗಾಗಿ ಭಾರತ ಸರ್ಕಾರ ಈ ಬಗ್ಗೆ ಗಮನ ವಹಿಸಬೇಕು ಅಂತ ಹೇಳಿ ಆಗ್ರಹಿಸಿ ದೆಹಲಿಯಲ್ಲಿರ್ತಕ್ಕಂಥ ಬಾಂಗ್ಲಾದೇಶ ಹೈಕಮಿಷನ್ ಕಚೇರಿ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿರುವ ಹಿಂದೂಗಳು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಮೋದಿ ಸರ್ಕಾರದ ಮೇಲೆ ಒತ್ತಡವನ್ನ ಹೇರೋ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ.
ಹಿಂದೂ ಮುಖಂಡರಾದ ತೇಜಸ್ ಗೌಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ತೇಜಸ್ ಗೌಡ ಅವರೇ. ಜೈ ಶ್ರೀರಾಮ್. ನಮಸ್ತೆ. ಭಾರತದಲ್ಲಿರ್ತಕ್ಕಂಥದ್ರಲ್ಲೂ ದೆಹಲಿಯಲ್ಲಿರ್ತಕ್ಕಂಥ ಹೈಕಮಿಷನ್ ಕಚೇರಿ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳು ಜಮಾವಣೆಗೊಂಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವ ದೌರ್ಜನ್ಯವನ್ನ ಖಂಡಿಸಿ ಭಾರತ ಸರ್ಕಾರ ಏನು ಮಾಡಬೇಕು ಅನ್ನೋ ಅಪೇಕ್ಷೆ, ಏನು ಮಾಡಬಹುದು ಅನ್ನೋ ನಿರೀಕ್ಷೆ? ತುಂಬಾ ಒಳ್ಳೆ ಬೆಳವಣಿಗೆ. ಹಿಂದೂಗಳು ಜಾಗೃತರಾಗಿದ್ದಾರೆ. ಇದು ಯಾವಾಗ್ಲೂ ಆಗ್ಬೇಕಿತ್ತು. ತುಂಬಾ ನಿಧಾನ ಆದ್ರೂ ಸಹ ಒಳ್ಳೆ ಬೆಳವಣಿಗೆ ಇದು. ಭಾರತ ಸರ್ಕಾರ, ನಮ್ಮ ರಿಪಬ್ಲಿಕ್ ವಾಹಿನಿಯ ಮುಖ್ಯಸ್ಥರು ಅರ್ಣಬ್ ಗೋಸ್ವಾಮಿ ಅವರು ಮೊದಲೇ ಧ್ವನಿ ಎತ್ತಿದ್ರು, ದಯವಿಟ್ಟು ಬಾರ್ಡರ್ಸ್ ಓಪನ್ ಮಾಡಿ, ಅಲ್ಲಿರೋ ಹಿಂದೂಗಳು ತೊಂದರೆಯಲ್ಲಿದ್ದಾರೆ, ಅವ್ರನ್ನ ಒಳಗಡೆ ಬಿಟ್ಕೊಳ್ಳಿ ಅಂತ. ಎಲ್ಲೋ ಸಿರಿಯಾದಲ್ಲಿ, ಎಲ್ಲೋ ಪ್ಯಾಲೆಸ್ತೈನ್, ಎಲ್ಲೋ ಗಾಜಾದಲ್ಲಿ ಏನಾದ್ರೂ ಆದ್ರೆ ಮುಸಲ್ಮಾನರಿಗೆ, ಇಲ್ಲಿ ಬೀದಿಗಿಲ್ದು ಹೋರಾಟ ಮಾಡುವಂತವ್ರು ಇವತ್ತೆಲ್ಲ ಮಾಯ ಆಗೋಗಿದ್ದಾರೆ. ಬಾಂಗ್ಲಾದೇಶಲ್ಲಿ ಆಗ್ತಿರುವಂತ ನರಮೇಧ ಯಾರು ಒಬ್ಬನೇ ಒಬ್ಬ ಧ್ವನಿ ಎತ್ತಿಲ್ಲ. ಸೋ ಕಾಲ್ಡ್ ಸೆಕ್ಯುಲರ್ ಅವರು ಇವತ್ತವ್ರನ್ನ ಎಲ್ಲೋಗಿದ್ದಾರೆ. ಹಿಂದೂಗಳಿಗೆ ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ಹಿಂದೂ ಸಮಾಜ ನಿಂತ್ಕೋಬೇಕು. ಈ ತರ ಏನ್ ಹೋರಾಟ ಆಗ್ತಿದೆ ಕೇವಲ ಡೆಲ್ಲಿಲಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಆಗ್ಬೇಕು. ಆ ಬಿಸಿ ಮುಟ್ಟಬೇಕು ಅವ್ರಿಗೆ, ಸರ್ಕಾರಕ್ಕೆ. ಸರ್ಕಾರ ಗೊತ್ತಾಗ್ತಿಲ್ವಾ ಏನಾಗ್ತಿದೆ ಹಿಂದೂಗಳ ಮೇಲೆ ಅಂತ. ಅಷ್ಟು ಬ್ರೂಟಲ್ ಆಗಿ ಸಾಯಿಸ್ತಾರೆ ಅಂತಂದ್ರೆ ಏನಕ್ಕಿನ್ನ ಸರ್ಕಾರ ರೆಸ್ಪಾಂಡ್ ಮಾಡ್ತಿಲ್ಲ. ಈ ಕೂಡಲೇ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಮತ್ತೆ ಕೇಂದ್ರ ಸರ್ಕಾರ ಅಲ್ಲಿಯೋ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ಬಟ್ ನಿಮ್ಮ ಗಮನಕ್ಕೂ ಬಂದಿರಬಹುದು ತೇಜಸ್ ಅವರೇ, ಬಾಂಗ್ಲಾದೇಶದಲ್ಲಿ ಸದ್ಯಕ್ಕೆ ಮಧ್ಯಂತರ ಸರ್ಕಾರ ನಡೆಸ್ತಿರುವ ಯುನಸ್ ಹೇಳ್ತಾರೆ, ಇದನ್ನ ಹಿಂದೂ ಮುಸ್ಲಿಂ ಅಂತ ಗಮನಿಸಬೇಡಿ, ಸತ್ತವನು ಬಾಂಗ್ಲಾದೇಶಿ ಪ್ರಜೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಪ್ರೊಟೆಕ್ಷನ್ ಬೇಕು ಅಂತ ಕೇಳಿದ್ರೆ ಅದನ್ನ ಕೊಡ್ಲಿಕ್ಕೆ ಸಿದ್ಧ ಇದೆ ಬಾಂಗ್ಲಾದೇಶ ಸರ್ಕಾರ. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾಡಬೇಡಿ. ಕೇವಲ ಯುನಸ್ ಮಾತ್ರವಲ್ಲ, ಇಲ್ಲಿರುವ ಸೋಕಾಲ್ಡ್ ಲಿಬರಲ್ಸ್, ಸೆಕ್ಯುಲರ್ಸ್ ಅವ್ರು ಹೇಳ್ತಿರೋದು ಅದೇನೆ, ದಿಸ್ ಇಸ್ ನಾಟ್ ಹಿಂದೂ ಮುಸ್ಲಿಂ. ಅವ್ರ ಬಾಯಲ್ಲಿ ಇನ್ನೇನು ಅಪೇಕ್ಷೆ ಪಡೋದಿಕ್ಕಾಗುತ್ತೆ ಹೇಳಿ ಸ್ಮಿತಾ ಅವರೇ? ಈ ತರ ವಿಚಾರಗಳು ಆದಾಗ ಅವ್ರು ಹಂಗೆ ಹೇಳ್ಬೇಕಾಗುತ್ತೆ. ಏನಕ್ಕಂದ್ರೆ ಅವ್ರು ಧೈರ್ಯವಾಗಿ ಖಂಡಿಸೋದಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಎಲ್ಲಿ ಅವರು, ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿರೋ ಯಾರು ಲಿಬರಲ್ ಸೆಕ್ಯುಲರ್ಸ್ ಇದಾರಲ್ಲ, ಇದನ್ನ ಧೈರ್ಯವಾಗಿ ಯಾವತ್ತಾದ್ರೂ ಖಂಡಿಸಿದಾರ? ಗಾಜಾದಲ್ಲಿ ಪ್ಯಾಲೆಸ್ತೈನ್ ಆಗಿರುವಂತ ದೌರ್ಜನ್ಯಗಳು ಎಷ್ಟು ಜನ ಸೆಲೆಬ್ರಿಟಿಗಳು ಅದ್ರ ಬಗ್ಗೆ ಧ್ವನಿ ಎತ್ತಿದ್ರು. ಇವತ್ತು ಬರೀ ಬೆರಳೆಣಿಕೆ ಅಷ್ಟು ಸೆಲೆಬ್ರಿಟಿಗಳು, ಚಲನಚಿತ್ರ ನಟನಟಿಯವರು ಮಾತ್ರ ಬಾಂಗ್ಲಾದೇಶ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಏನಕ್ಕೆ ಅಂದ್ರೆ ಅವ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಇವತ್ತು ಹಿಂದೂಗಳ ಪರ ಧ್ವನಿ ಎತ್ತಿದ್ರೆ ಅವರ ಧ್ವನಿ ಅಡಗಿಸುವಂತ ಕೆಲಸ ವ್ಯವಸ್ಥಿತವಾಗಿ ಆಗ್ತಿದೆ. ಇವತ್ತು ನಾನು ರಿಪಬ್ಲಿಕ್ ವಾಹಿನಿ ವಿಚಾರವಾಗಿ ಅರ್ಣಬ್ ಗೋಸ್ವಾಮಿ ಅವರು ತುಂಬಾ ಧೈರ್ಯ ಧ್ವನಿ ಎತ್ತಿದ್ದಾರೆ. ನಾನು ಬೇರೆ ಯಾವ ವಾಹಿನಿ ಮುಖ್ಯಸ್ಥರು ಕೂಡ ಧೈರ್ಯವಾಗಿ ಧ್ವನಿ ಎತ್ತ ನೋಡಿಲ್ಲ ನಾನು. ಅರ್ಣಬ್ ಅವರು ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದಾರೆ. ಹೌದು, ಸರ್ಕಾರ ಬಾರ್ಡರ್ಸ್ ಓಪನ್ ಮಾಡ್ಲೇಬೇಕಾಗುತ್ತೆ. ಮತ್ತೆ ಅಲ್ಲಿರೋ ಎಲ್ಲೋ ಹೋಗಕ್ಕಾಗುತ್ತೆ ಸ್ಮಿತಾ ಅವರೇ? ಪಾಕಿಸ್ತಾನ್ಗೆ ಹೋಗಕ್ಕಾಗುತ್ತಾ? ಸರಿಯೇ, ಅಫಿಷಿಯಲ್ ಆಗಿ ಓಪನ್ ಮಾಡಬೇಕು ಅನ್ನೋ ಆಗ್ರಹ ಸರಿಯೇ, ಆದ್ರೆ ಅನ್ಅಫಿಷಿಯಲ್ ಆಗಿ ಈಗ ಒಳಗ್ ಬಂದಿರುವ ನುಸುಳುಕೋರರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇಲ್ಲಿರುವ ಸರ್ಕಾರಗಳು, ಅಂದ್ರೆ ರಾಜ್ಯ ಸರ್ಕಾರಗಳು ಮುಂದಾಗ್ತಾ ಇದೆ. ಇಲ್ಲಿ ಸಿಎ ಬೇಡ, ಎನ್ಆರ್ಸಿ ಬೇಡ, ವೋಟರ್ ಲಿಸ್ಟ್ ರಿವಿಷನ್ ಬೇಡ, ಬೇಡ. ಅವ್ರಿಗೆ ಯಾವ ರೋಹಿಂಗ್ಯಾಗಳು ಅವ್ರ ವಿರೋಧ ಧ್ವನಿ ಎತ್ತಿದಾಗ ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಕೆಲವೊಂದು ವಿರೋಧ ಪಕ್ಷ ನಾಯಕರು, ವಿಶೇಷವಾಗಿ ಅದು ಕಾಂಗ್ರೆಸ್ ಅವರು, ಬಾಂಗ್ಲಾದೇಶ ನುಸುಳುಕೋರರ ಬಗ್ಗೆ ಧ್ವನಿ ಎತ್ತದೇ ಇಲ್ಲ. ಅವರು ಅವ್ರ ಪರ ನಿಂತು ತರಬೇಕಾರೆ ಹಿಂದೂಗಳಿಗೆ ದೌರ್ಜನ್ಯ ಆದಾಗ ಇವ್ರ ಬಾಯಿಗೆಲ್ಲ ಫ್ಲಾಶ್ ಹಾಕೊಂಡ್ಬಿಡ್ತಾರೆ. ಇವತ್ತಷ್ಟು ಬ್ರೂಟಲ್ ಆಗಿ ಕೇವಲ ಇದು ಒಂದ್ ಸಾವು ಮಾತ್ರ ಅಲ್ಲ, ಅವ್ನ ರಕ್ಷಣೆ ಕೇಳ್ತಾನೆ ಪೊಲೀಸ್ ಅವ್ರನ್ನ. ಆ ಪೊಲೀಸರು ಹೋಗಿ ಅವ್ರ ಕೈಲಿ ಒಪ್ಪಿಸ್ತಾರೆ ಅಂತ ಅಂದ್ರೆ ಇವತ್ತು ಅಲ್ಲಿರೋ ಹಿಂದೂಗಳು ನಿಜವಾಗ್ಲೂ ಸಹ ಬಾಂಗ್ಲಾದೇಶದಲ್ಲಿರುವಂತ ಹಿಂದೂಗಳು ಇವತ್ತು ತುಂಬಾ ಭಯದ ಹಾಕೊಂಡು ಬದುಕುವಂತ ಪರಿಸ್ಥಿತಿ ಇದೆ. ಅವ್ರ ಪರ ನಿಲ್ಬೇಕಾಗಿರೋದು, ಅಲ್ಲಿರೋ ಹಿಂದೂಗಳ ಪರ ನಿಲ್ಬೇಕಾಗಿರೋದು ನಮ್ಮ ಸರ್ಕಾರ, ನಮ್ಮ ಭಾರತ ಸರ್ಕಾರದ ಕೆಲಸ. ಇವತ್ತು ಡೆಲ್ಲಿಲಿ ಏನಾಗ್ತಿದೆ, ಆ ಹೋರಾಟ ಕೇವಲ ಡೆಲ್ಲಿಲಿ ಮಾತ್ರ ಅಲ್ಲ, ರಾಜ್ಯದ ದೇಶದ ಎಲ್ಲಾ ಭಾಗದಲ್ಲೂ ಆಗ್ಬೇಕು. ಹಿಂದೂಗಳು ಒಂದಾದ್ರೆ ಯಾವ ಸಂದೇಶ ಕೊಡುತ್ತೆ ಅಂತ ಈ ಮುಖಾಂತರ, ಹೋರಾಟದ ಮುಖಾಂತರ ನಾವು ತೋರಿಸಬೇಕಾಗುತ್ತೆ, ಇಡೀ ದೇಶ ತೋರಿಸಬೇಕಾಗುತ್ತೆ. ಇದು ಬಿಯಾಂಡ್ ರಿಲಿಜನ್ ತೇಜಸ್ ಗೌಡ ಅವರೇ, ನಿಮ್ಮ ಗಮನಕ್ಕೂ ಬಂದಿರತ್ತೆ ನೋಡಿ. ಯಾವಾಗ ಶರೀಫ್ ಉಸ್ಮಾನ್ ಹಾದಿ ಹತ್ಯೆ ಆಗತ್ತೆ, ಅದಾದ ನಂತರದಲ್ಲಿ ಮತ್ತೊಂದು ಸುತ್ತಿನ ದಂಗೆ ಬಾಂಗ್ಲಾದೇಶದಲ್ಲಿ ಪ್ರಾರಂಭವಾಗಿರೋದು. ಯಾವ ಹಾದಿ ಭಾರತವನ್ನ ತುಂಡು ತುಂಡಾಗಿಸುವ ಹಾಗೆ ಗ್ರೇಟರ್ ಬಾಂಗ್ಲಾದೇಶ ಅನ್ನೋ ಮ್ಯಾಪ್ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ ಈತನ ಹತ್ಯೆಗೆ ಪ್ರತೀಕಾರ ಹಿಂದೂಗಳ ಹತ್ಯೆನು. ಈಗ ಏನಾಗಿದೆ,
ಆ ಒಂದು ಹತ್ಯೆಗೆ ಪ್ರತೀಕಾರ, ಇನ್ನೊಂದು ಹತ್ಯೆ ಮಾಡುವಂತದ್ದು, ಆ ಮನಸ್ಥಿತಿನ ಗಮನಿಸ್ತಾ ಹೋದ್ರೆ ಪಾಕಿಸ್ತಾನದಲ್ಲೂ ಹಂಗೆ ಆಗಿದೆ, ಬಾಂಗ್ಲಾದೇಶದಲ್ಲೂ ಹಂಗೆ ಆಗಿದೆ, ನಮ್ಮ ರಾಜ್ಯದಲ್ಲೂ ಹಂಗೆ ಆಗಿದೆ. ಯಾರಾದ್ರೂ ಒಬ್ಬ ಮುಸಲ್ಮಾನ್ ಸತ್ತ ಅಂತಂದ್ರೆ ಹಿಂದೂ ಪರ ಹೋರಾಟಗಾರ, ಹಿಂದೂ ಪರ ಮುಖಂಡ ಹತ್ಯೆ ಮಾಡ್ತಾರೆ. ಇವ್ರು ಹತ್ಯೆ ಮಾಡೋ ಮನಸ್ಥಿತಿ ಎಲ್ಲ ಒಂದೇ ಮನಸ್ಥಿತಿ ಇವ್ರದ್ದು. ವಿಶೇಷವಾಗಿ ಆ ಒಂದು ಮತ ಇದೆಯಲ್ಲ, ಆ ಒಂದು ಮತದ ಮನಸ್ಥಿತಿನೇ ಹಿಂಗೆ. ಯಾರೋ ಒಬ್ಬ ನಾಯಕ, ಯಾರೋ ಒಬ್ಬ ಸೋಕಾಳ್ ನಾಯಕ ಸತ್ತ ಅಂತಂದ್ರೆ ಹಿಂದೂಗಳನ್ನ ಭೀಕರವಾಗಿ ಹತ್ಯೆ ಮಾಡಬೇಕು, ಹಿಂದೂಗಳನ್ನ ಹತ್ಯೆ ಮಾಡೋ ವಿಡಿಯೋ ಮಾಡಬೇಕು, ಇಡೀ ಸಾಮಾಜಿಕ ಜಾಲತಾಣ ಹರಡ್ಬಿಡ್ಬೇಕು, ಅವ್ರ ಧರ್ಮದ ಬಗ್ಗೆ ಭಯದ ವಾತಾವರಣ ಉಂಟು ಮಾಡಿಸ್ಬೇಕು. ಇದೊಂದೇ ಅವ್ರಿಗೆ ಇರೋದು. ಹತ್ಯೆ ಮಾಡಿರೋರ್ ಪರ ಎಷ್ಟೋ ಜನ ಬೇಕಾದ್ರೆ ಬಂದು ಡಿಫೆಂಡ್ ಮಾಡ್ಕೋತಾರೆ. ಹತ್ಯೆ ಆಗಿರೋದ್ ಬಗ್ಗೆ, ಆ ಕುಟುಂಬದ ಬಗ್ಗೆ ಯಾರು ಧ್ವನಿ ಎತ್ತಲ್ಲ. ಇವತ್ತು ಅವ್ರ ಕುಟುಂಬ ಭಯದ ವಾತಾವರಣದಲ್ಲಿದೆ. ಅಟ್ಲೀಸ್ಟ್ ನಮ್ಮ ಸರ್ಕಾರ ಆದ್ರೂ ಆ ಕುಟುಂಬದ ಪರ ನಿಲ್ಬೇಕಾಗುತ್ತೆ. ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳು ಯಾವ ಭಯದ ವಾತಾವರಣದಲ್ಲಿದ್ದಾರೆ ಅವ್ರ ಪರ ನಿಲ್ಬೇಕಾಗುತ್ತೆ, ಅವ್ರ ಪರ ಧ್ವನಿ ಎತ್ತಬೇಕಾಗಿದೆ. ಇವತ್ತು ಹಿಂದೂಗಳ ರಕ್ಷಣೆ ಕೇವಲ ನಮ್ಮ ಸರ್ಕಾರ, ಭಾರತ ಸರ್ಕಾರದ ಕೈಲಿ ಮಾತ್ರ ಸಾಧ್ಯ, ಬೇರೆ ಯಾವ ಸರ್ಕಾರ ಕೈಲೂ ಸಾಧ್ಯವಿಲ್ಲ. ಇಲ್ಲಿರೋ ರೋಹಿಂಗ್ಯಾ ಮುಸ್ಲಿಂಗಳನ್ನ ಓದಿಸ್ಲಿ ಅಲ್ಲ ಅವ್ರ ದೇಶಕ್ಕೆ, ಇಲ್ಲೇ ಉಸುಕೊಳ್ಳೋಣ ಓದಿಸ್ಲಿ ಅಲ್ಲ. ಪಾಕಿಸ್ತಾನದಲ್ಲಿರುವಂತ ಅಲ್ಪಸಂಖ್ಯಾತ ಹಿಂದೂಗಳು, ಬಾಂಗ್ಲಾದೇಶ ಇರುವಂತ ಅಲ್ಪಸಂಖ್ಯಾತ ಹಿಂದೂಗಳು ನಮ್ಮ ದೇಶಕ್ಕೆ ಕಳಿಸ್ಲಿ. ಏನ್ ಸಮಸ್ಯೆ ಇದೆ? ಈ ದೇಶದಲ್ಲಿರುವಂತ ದೇಶ ವಿರೋಧಿಗಳು ನಮ್ಮ ದೇಶದಲ್ಲಿ ಊಟ ಮಾಡಿ, ನಮ್ಮ ದೇಶದಲ್ಲಿ ನೀರು ಕುಡ್ದಿ, ಯಾರು ಪಾಕಿಸ್ತಾನ ಪರ ಪ್ರೀತಿ ಇಟ್ಕೊಂಡಿದ್ದಾರೆ, ಯಾರು ಬಾಂಗ್ಲಾದೇಶ ಪರ ಪ್ರೀತಿ ಇಟ್ಕೊಂಡಿದ್ದಾರೆ, ಅವ್ರ ದೇಶಕ್ಕೆ ಕಳ್ಸಿಕೊಡ್ಲಿಲ್ಲ ಅವ್ರನ್ನ. ಗಾಜಾದಲ್ಲಿ ಏನಾದ್ರೂ ಅದೇ ಪ್ಯಾಸ್ ಏನಾದ್ರು ಇಲ್ಲಿ ಬಂದು ಪ್ರೀತಿ ತೋರಿಸ್ತಾರಲ್ಲ, ಅವ್ರನ್ನ ಅದೇ ಗಾಜಾ, ಅದೇ ಪ್ಯಾಸ್ ಬೇಕಾದ್ರೆ ಕಳ್ಸಿಕೊಡ್ಲಿ. ಬಾಂಗ್ಲಾದೇಶ ಇರುವಂತ ಹಿಂದೂಗಳು ಇವತ್ತು ನರಮೇಧ ಆಗ್ತಿರಲ್ಲ, ಅವ್ರ ಕುಟುಂಬ ನಮ್ ದೇಶಕ್ಕೆ ಬರಲಿ, ಈಗ ಎಂದೇ ಬದುಕಣ. ಈ ದೇಶದ ಅನ್ನ ತಿಂದು, ಈ ದೇಶದಲ್ಲಿ ಹುಟ್ಟಿ, ಈ ದೇಶದಲ್ಲೇ ಬೆಳೆದಿ ಪಾಕಿಸ್ತಾನ ಪರ ನಿಂತ್ಕೊಳ್ಳೋರು ಅಂತವ್ರು, ಬಾಂಗ್ಲಾ ಪರ ನಿಂತ್ಕೊಳ್ಳೋ ಅಂತವ್ರು ದಯವಿಟ್ಟು ಅವ್ರ ದೇಶಕ್ಕೆ ಕಳ್ಸಿಕೊಡ್ಲಿ. ರೈಟ್, ಧನ್ಯವಾದ ತೇಜಸ್ ಗೌಡ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಹಿಂದೂ ಸಮಾಜದ ಪ್ರತಿನಿಧಿಗಳು ಜಮಾವಣೆಗೊಂಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವ ದೌರ್ಜನ್ಯದ ವಿರುದ್ಧ ಈ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ತಕ್ಷಣಕ್ಕೆ ಭಾರತ ಸರ್ಕಾರ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಬೇಕು. ಹಾಗೆ ಬಾಂಗ್ಲಾದೇಶದಲ್ಲಿ ಆಗ್ತಿರುವ ಹಿಂದೂಗಳ ಮಾರಣ ಹೋಮ, ಅವರುಗಳ ಮೇಲೆ ಆಗ್ತಾ ಇರುವ ನಿರಂತರ ದಾಳಿ, ಇದನ್ನ ತಡೆಯುವ ನಿಟ್ಟಿನಲ್ಲಿ ಜಾಗತಿಕ ಮಟ್ಟದ ಒತ್ತಡ ಭಾರತ ಸರ್ಕಾರದ ಕಡೆಯಿಂದ ನಿರ್ಮಾಣ ಆಗಬೇಕು ಅಂತ ಹೇಳಿ ಆಗ್ರಹಿಸಿ ಈ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇದರಲ್ಲೂ ಬಹಳ ಪ್ರಮುಖವಾಗಿ ಮೊನ್ನೆ ಹತ್ಯೆಗೀಡಾದ ದೀಪು ಚಂದ್ರ ದಾಸ್, ಬಾಂಗ್ಲಾದೇಶಿ ಹಿಂದೂ, ಆತನ ಬರ್ಬರ ಹತ್ಯೆ ನಂತರದಲ್ಲಿ ಇಡೀ ಭಾರತದಲ್ಲಿ ಹಿಂದೂಗಳಲ್ಲಿ ಬಹಳ ಪ್ರಮುಖವಾಗಿ ಆಕ್ರೋಶದ ಕಟ್ಟೆ ಒಡೆದಿದೆ. ಇದರ ಪ್ರತಿ ಸ್ವರೂಪವನ್ನ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ದೆಹಲಿಯಲ್ಲಿ ಇರತಕ್ಕಂಥ ಬಾಂಗ್ಲಾದೇಶ ಹೈಕಮಿಷನ್, ವೀಕ್ಷಕರೇ ನಿಮಗೆ ನೆನಪಿರಬೇಕು, ದೀಪು ಚಂದ್ರ ದಾಸ್ ಹತ್ಯೆಯಾಗೋ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಇರತಕ್ಕಂಥ ವಿದೇಶಾಂಗ ಸಚಿವಾಲಯದ ಕಚೇರಿಗಳು, ಭಾರತದ ಕಚೇರಿಗಳನ್ನ ಕೂಡ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿತ್ತು. ಹಾಗೆ ಭಾರತ ಪರ ಮೃದು ಧೋರಣೆ ಇದೆ ಅನ್ನೋ ಒಂದೇ ಕಾರಣಕ್ಕೆ ಬಾಂಗ್ಲಾದೇಶದ ಕೆಲ ಪತ್ರಿಕಾ ಕಚೇರಿಗಳ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. ಇದೆಲ್ಲದಕ್ಕಿಂತ ಮೀರಿ ದೀಪು ಚಂದ್ರ ದಾಸ್ ಒಬ್ಬ ಹಿಂದೂ ಆಗಿದ್ದ ಅನ್ನೋ ಕಾರಣಕ್ಕೆ ಆತನ ಮೇಲೆ ಬರ್ಬರವಾಗಿ ಹಲ್ಲೆಯನ್ನ ನಡೆಸಿ ಆತನನ್ನ ಬೀದಿಯಲ್ಲಿ ಎಳೆದು ತಂದು ಮಧ್ಯ ರಸ್ತೆಯಲ್ಲಿ ಮರಕ್ಕೆ ಕಟ್ಟಿ ಆತನನ್ನ ದಹನ ಮಾಡಲಾಗಿತ್ತು. ಬಾಂಗ್ಲಾದೇಶದ ರಕ್ಷಣಾ ಇಲಾಖೆಯ ಕಾರ್ಯಕರ್ತರು ಹಾಗೆ ಅಲ್ಲಿನ ಸಿಬ್ಬಂದಿಗಳ ಸಮ್ಮುಖದಲ್ಲೇ ಈ ಬರ್ಬರ ಹತ್ಯೆ ನಡೆದು ಹೋಗಿತ್ತು. ಇದಾದ ನಂತರದಲ್ಲಿ ಯುಎಸ್ ಸರ್ಕಾರ ಇದಕ್ಕೆ ನೀಡಿದ ಪ್ರತಿಕ್ರಿಯೆ ಇದು ಭಾರತದ ಹಿಂದೂಗಳನ್ನ ಮತ್ತಷ್ಟು ಕೆರಳುವಂತೆ ಮಾಡಿದೆ. ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳು, ನಾವು ಹಿಂದೂಗಳು ಅನ್ನೋ ಕಾರಣಕ್ಕೆ ರಕ್ಷಣೆಯನ್ನ ಕೇಳಬಾರದು, ನಾವು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಅಂತ ಹೇಳಿ ರಕ್ಷಣೆಯನ್ನ ಕೇಳಿದ್ರೆ ಅವರ ರಕ್ಷಣೆ ನೀಡುವ ಜವಾಬ್ದಾರಿ ಬಾಂಗ್ಲಾದೇಶ ಸರ್ಕಾರದ್ದಾಗಿರುತ್ತೆ. ಆ ನಿಟ್ಟಿನಲ್ಲಿ ಬಾಂಗ್ಲಾದೇಶ ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತ ಹೇಳಿ ಯುಎಸ್ ನೀಡಿದ ಹೇಳಿಕೆ. ಹಾಗೆ ಗಾಜಾದಲ್ಲಿ ನಡೆದ ಕೆಲ ಅಟ್ಯಾಕ್ಗಳು, ಅದಕ್ಕೆ ಜಾಗತಿಕ ಮಟ್ಟದಲ್ಲಿ ಹ್ಯೂಮನ್ ರೈಟ್ಸ್, ಸೋಕಾಲ್ಡ್ ಲಿಬರಲ್ಗಳು, ಸೆಕ್ಯುಲರ್ಗಳು ಗಟ್ಟಿ ಧ್ವನಿಯಲ್ಲಿ ಖಂಡನೆಯನ್ನು ವ್ಯಕ್ತಪಡಿಸಿದ್ರು. ಆಲ್ ಐಸ್ ಆನ್ ರಫಾ,
ಜಾಗತಿಕ ಮಟ್ಟದಲ್ಲಿ ಟ್ರೆಂಡ್ ಆಗಿತ್ತು. ಆದರೆ ಅಂಥದ್ದೇ ಹೀನಾಯ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿ ಅನುಭವಿಸ್ತಾ ಇರೋ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಇದಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇಲ್ಲ. ಹ್ಯೂಮನ್ ರೈಟ್ಸ್, ಮಾನವತಾವಾದಿಗಳು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಅನ್ನೋದು ಅಸಮಾಧಾನ ಇವತ್ತು ಭಾರತದಲ್ಲಿ, ಅದರಲ್ಲೂ ದೆಹಲಿಯಲ್ಲಿರ್ತಕ್ಕಂಥ ಹಿಂದೂಗಳಲ್ಲಿ ಮನೆ ಮಾಡಿದೆ. ಇದೀಗ ಭಾರತ ಸರ್ಕಾರ ಇದಕ್ಕೆ ಒಂದು ದಿಟ್ಟ ಉತ್ತರವನ್ನ ಕೊಡಬೇಕು. ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ರಕ್ಷಣೆಗೆ ಭಾರತ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ಆಗ್ರಹಿಸಿ ಈ ಹೋರಾಟವನ್ನ ಮಾಡಲಾಗ್ತಾ ಇದೆ. ಬಾಂಗ್ಲಾದೇಶದ ಭಾರತೀಯ ರಾಯಭಾರಿ ಕಚೇರಿ ಮೇಲೆ ನುಗ್ಗಿ ಅಟ್ಯಾಕ್ ಮಾಡಲಾಗಿತ್ತು. ಆದರೆ ಭಾರತ ಹಾಗೆ ಭಾರತೀಯರು, ಅದರಲ್ಲೂ ಹಿಂದೂಗಳು ಸಹಿಷ್ಣುಗಳು ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ.